कच्चे पत्ते भाजी अವು ಜಾತ್ರೆ ಹೋಯ್ತದ ಸೆಂಟಿಮೆಂಟ್ ಬಜಾ ಕೂಸೋದು ಏನಂತ ಮರಿ ಯಾಕ ಮರಿಗೆ ಚಂದ ಮಾಡ್ತಾರೆ ಮರಿ ಒಂದು ಜನ ಮಾಡ್ತಾರೆ ಅವು ಜೋಡ ಮರಿ ಏನು ಮಾಡ್ತಾರೆ ಎಂಟು ಮಾಡ್ತಾವೆ ಅವು ಜೋಡ ಕೊಡಕದ ಜೋಡ ಕೊಟ್ರೆ ಏನಾಯ್ತು ಮರಿ ಅನ್ಸುತ್ತೆ ಆರ್ನೂರು ಮರಿ ಆರ್ನೂರು ಹಂಗಾದ್ರೆ ಮತ್ತೆ ಎಂಟು ಮಾಡ್ತಾವೆ ಬ್ಯಾಂಕ್ ತಳಗ 500 ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಕೂಡ ಶನಿವಾರ, ಡಿಸೆಂಬರ್ 27. ಇವತ್ತು ಕೂಡ ನಾನು ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ಬಕ್ರೀದ್ಗೋಸ್ಕರ ಅಂತ ಕೆಲವೊಂದು ಹಲ್ಲು ಹಾಕೋಕ್ಕೆ ಬಂದಂಥ ಮರಿಗಳು, ಕೆಲವೊಂದು ಹಲ್ಲು ಹಾಕಿರುವಂಥ ಮರಿಗಳನ್ನ ಲೋಡ್ ಮಾಡಿದ್ದೇನೆ. ಅದರಲ್ಲಿ ಒಂದು ತುಣುಕು ನಿಮಗೆ ತೊಗೊಂಡು ಬಂದಿದೆ. ಇನ್ನೂ ಕೂಡ ಇವತ್ತು ನಾನು ಮೇಕೆ ಮರಿ ಜೊತೆಗೆ ತೆನೆ ಕುರಿಗಳು, ಅಮೀನ್ಗಢ್ ತೆನೆ ಆಗಿರುವಂಥ ಕುರಿಗಳು ಅಂದರೆ ಪ್ರೆಗ್ನೆಂಟ್ ಆಗಿರುವಂಥ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಮೇಕೆ ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಅಮೀನ್ಗಢ್ ಎಳಗ ಟಗರು ಮರಿಗಳು, ಸಣ್ಣ ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಅವು ಎಲ್ಲವುಗಳ ವಿಡಿಯೋ ಕೂಡ ನಾಳೆ ದಿನ ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ಬಕ್ರೀದ್ಗೋಸ್ಕರನೇ ಅಂತಾನೆ ಕೊಟ್ಟಂಥ ಮರಿಗಳ ಫೋಟೋ ಮತ್ತು ವಿಡಿಯೋನ ನಿಮಗೆ ನಾನು ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ನಿಮಗೂ ಕೂಡ ಈ ಥರ ಬಕ್ರೀದ್ಗೋಸ್ಕರ ಮರಿಗಳು ಬೇಕಾದ್ರೆ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡಿ, ಅಥವಾ ನಾನು ಕಾಲ್ ಪಿಕ್ ಮಾಡೋದು ನಾರ್ಮಲಾಗಿ ನನಗೆ ಟೆಕ್ಸ್ಟ್ ಮಾಡಿ. ನೋಡ್ಬೋದು ಎಲ್ಲ ಗುಡ್ ಕಲೆಕ್ಷನ್ ಮರಿಗಳಿದೆ, ಎಲ್ಲ ನೀಟಾದಂಥ ಮರಿಗಳು. ಇನ್ನೇನು ಹಲ್ಲು ಹಾಕೋಕ್ಕೆ ಹೆಚ್ಚು ಕಡಿಮೆ ಇನ್ನೇನು ಸದ್ಯದಲ್ಲೇ ಮರಿಗಳು ಹಲ್ಲು ಹಾಕಕ್ಕೆ ಬಂದಂಥ ಮರಿಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಎಲ್ಲಿ ಕಳಿಸ್ಕೊಟ್ಟಿದ್ದೀನಿ ನಿಮಗೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆ ತನಕ ನೋಡಲೇಬೇಕು ದಯವಿಟ್ಟು. ಯಾಕಂದರೆ ಎಲ್ಲದನ್ನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ನೋಡ್ಬೋದು ಮರಿಗಳು ತುಂಬಾ ಗುಡ್ ಕ್ವಾಲಿಟಿ, ತುಂಬಾ ಸೆಲೆಕ್ಷನ್ ಮಾಡಿರೋಂಥ ಮರಿಗಳು. ಒಂದು ಮರಿ ಬ್ರೌನ್ ಇದೆ, ಎಲ್ಲ ಮರಿನೂ ನೀಟಾಗಿದೆ, ಗಮನಿಸ್ಬೋದು. ನಿಮಗೆ ಫೋಟೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನಿಮಗೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮರಿಗಳು, ಒಂದು ಎವರೇಜ್ ಒಂದು 40 kg ಮೇಲೆ ಇರುವಂಥ ಮರಿಗಳು, ಕೆಲವೊಂದು ಹೆಚ್ಚು ಕಡಿಮೆ 45, 42 ತನಕ ಮರಿಗಳಿದೆ. ಬಟ್ ಒಂದು ಮರಿ ಮಾತ್ರ ಕಡಿಮೆ ಇದೆ, ಅಂದರೆ ಒಂದು 38, 35 ಒಂದು ಮರಿ ಇದೆ. ಉಳಿಕೆದ ಎಲ್ಲ ಮರಿಗಳು ತುಂಬಾ ಹೆವಿ ಸೈಜಲ್ಲಿರುವಂಥ ಮರಿಗಳು. ನೋಡ್ಬೋದು ಯಾವ ಸೈಜಲ್ಲಿದೆ ಮರಿಗಳಂತ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ಫೋಟೋನೇ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಮರಿಗಳನ್ನು. ಫೈನಲಿ ನಾನು ಗಾಡಿ ಹತ್ರ ತೊಗೊಂಡು ಬಂದು ಇವತ್ತು ಲೋಡ್ ಮಾಡುವಂಥ ಟೈಮಲ್ಲಿ ನಂದೇ ವಿಡಿಯೋಗಳನ್ನ ತೊಗೊಂಡಿದ್ದೀನಿ. ನೋಡ್ಬೋದು ಮರಿಗಳು ಯಾವ ರೇಂಜಿಗಿದೆ ಅಂದರೆ ಎಲ್ಲ ಮರಿಗೂ ಹಣೆ ಮೇಲೆ ಮತ್ತು ಸೊಂಟದ ಮೇಲೆ ಫೈನಲ್ ಮಾರ್ಕನ್ನು ನಾನು ಮಾಡಿದ್ದೇನೆ. ವಿಡಿಯೋದ ಸ್ಟಾರ್ಟಿಂಗಲ್ಲಿ ನೀವು ಒಂದು ವಿಡಿಯೋನ ಗಮನಿಸಿರ್ಬೋದು. ಮರಿಗಳಿಗೆ ಪೇಂಟನ್ನು ನಾನು ಹಾಕಿರಲಿಲ್ಲ. ಆ ಟೈಮಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋಗಳನ್ನ ಕೊಟ್ಟು ಅವರಿಗೆ ಮರಿಗಳು ಇಷ್ಟ ಆಗಿದೆಯೋ ಇಲ್ಲ ಅಂತ ನಾನು ಕ್ಲಾರಿಟಿ ಮಾಡ್ಕೋತೀನಿ. ವಿಡಿಯೋ ಕಾಲ್ ಕೂಡ ಮಾಡಿ ಅವರಿಗೆ ಇಷ್ಟ ಆದ ಮೇಲೆ ಮರಿಗಳಿಗೆ ಫೈನಲ್ ಮಾರ್ಕನ್ನು ನಾನು ಮಾಡ್ತಿದ್ದೀನಿ. ಸೊ ನೋಡ್ಬೋದು ಮೇಲೆ ಒಂದು ಮತ್ತು ಹಣೆ ಮೇಲೆ ಒಂದು ಈ ಥರ ಕೇಸರಿ ಕಲರ್ ಫೈನಲ್ ಮಾರ್ಕನ್ನು ನಾನು ಮಾಡಿ ಎಲ್ಲ ವಿಡಿಯೋಗಳಲ್ಲಿ ತೋರಿಸಿರ್ತೀನಿ. ನಾನು ನೋಡ್ಬೋದು ನೀವು ನನ್ನ ವಿಡಿಯೋಗಳಲ್ಲಿ. ಸೊ ಈ ಥರ ಮರಿಗಳನ್ನ ನಾನು ಫೈನಲ್ ಮಾರ್ಕ್ ಮಾಡಿ ಮರಿಗಳನ್ನ ಗಾಡಿ ಹತ್ರ ತೊಗೊಂಡೋಗಿ ಇವತ್ತು ನೋಡಿಕೊಂಡು ಎಲ್ಲ ಮರಿಗಳನ್ನ ಮೈಸೂರು ಗಾಡಿಗೆ ಹಾಕಬೇಕು ಅಂದ್ಕೊಂಡು ಮಾತಾಗಿತ್ತು. ಯಾಕಂದರೆ ಇವತ್ತು ಎಲ್ಲ ಮರಿಗಳು ಕೂಡ ಆಲ್ಮೋಸ್ಟ್ ಹಾಸನ ಮತ್ತು ಬೆಳ್ಳೂರು ಕಾಸಗಂಟ ಮತ್ತು ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಕೂಡ ಕೆಲವೊಂದು ಮರಿಗಳು ಹೋಗಿದೆ. ಸೊ ನೋಡ್ಬೋದು ತುಂಬಾ ನೀಟಾದಂಥ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಈ ಮರಿಗಳನ್ನ ನಾನು ಸುಮಾರು ಒಂದು 10-12 ದಿನಗಳ ಹಿಂದೆನೇ ಕಳಿಸ್ಕೊಡ್ಬೇಕಿತ್ತು. ಮರಿಗಳು ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಆ ಕಾರಣಕ್ಕೆ ಮರಿಗಳನ್ನ ನಾನೇ ಲೇಟ್ ಮಾಡಿಬಿಟ್ಟು, ಮತ್ತು ರೇಟ್ ಕೂಡ ನಿಮಗೆ ಹೋದ ವಾರ ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಹೋದ ವಾರ ಈ ಥರ ಮರಿಗಳು 20,000, 20,500 ಗಂಟ ಈ ಥರ ಮರಿಗಳನ್ನ ಹೋದ ವಾರ ಸೇಲ್ ಮಾಡಿದ್ದಾರೆ. ಬಟ್ ಇವತ್ತು ನಾನು ಹೋದ ವಾರ ಕೊಡಬೇಕಿತ್ತು. ಹೋದ ವಾರ ನನ್ನ ಹತ್ರ ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಆ ಕಾರಣಕ್ಕೆ ನನ್ನ ಫ್ರೆಂಡ್, ಅಂದರೆ ನನ್ನ ಫ್ರೆಂಡ್ಗೆ ಗೊತ್ತಿರೋರು ಇವ್ರ ಹೆಸರು ಬಂದುಬಿಟ್ಟು ಅದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಏನೋ ನನಗೆ ಯಾರಿಗೊಬ್ರಿಗೆ ಮರಿಗಳನ್ನ ಕೊಡ್ತೀವಿ, ವರ್ಷ ಅವ್ರ ಕಡೆಯಿಂದ ಇವರು ನನಗೆ ಪರಿಚಯ ಆಗಿಬಿಟ್ಟು ಒಂದು 15 ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರು. ಬಟ್ ರೇಟ್ ತುಂಬಾ ಕಾಸ್ಟ್ಲಿ ಇರೋ ಕಾರಣಕ್ಕೆ ಅಷ್ಟೊಂದು ಬಜೆಟಲ್ಲಿ ಇಂಥ ಮರಿಗಳನ್ನ ತೊಗೊಂಡು ಬಕ್ರೀದಿಗೆಲ್ಲ ಯಾವ ರೇಂಜಿಗೆ ಸಾಕಬೇಕು ಅಂತ ಅಂದ್ಕೊಂಡು ಅವರು 15 ಮರಿಗಳೇನು ಬೇಡ ಸರ್, ನನಗೆ 12 ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಫೈನಲ್ ಆಗಿ ಒಂದು 12 ಮರಿಗಳನ್ನ ಜೊತೆಗೆ ಇನ್ನೊಬ್ಬರಿಗೆ ಒಂದು 9 ಮರಿಗಳನ್ನ ಫೈನಲ್ ಆಗಿ 9 + 12
ಟೋಟಲ್ ಆಗಿ ನೀವು ಗಮನಿಸ್ಬೋದು ಎಲ್ಲ ಮರಿಗಳು ಬಕ್ರೀದ್ಗಂತಾನೆ ಕೊಟ್ಟಂಥ ಮರಿಗಳು ವಿಡಿಯೋಗಳನ್ನ ನೀವು ಗಮನಿಸ್ಬೋದು. 12 ಪ್ಲಸ್ 9 ಮರಿಗಳನ್ನ ಇವತ್ತು ಬಕ್ರೀದ್ಗಂತಾನೆ ದೊಡ್ಡ ದೊಡ್ಡ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ರೇಟ್ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ಈ ಥರ ಮರಿಗಳ ರೇಟ್ ಹೋದವಾರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಆ ಕಾರಣಕ್ಕೆ ನನ್ನ ಗಾಡಿ ಕೂಡ ಫುಲ್ ಆಗಿತ್ತು, ಮರಿಗಳನ್ನ ಕಳಿಸ್ಕೊಟ್ಟಿರಲಿಲ್ಲ, ಕಲೆಕ್ಷನ್ ಕೂಡ ನೀಟಾಗಿರಲಿಲ್ಲ ಹೋದವಾರ. ಆ ಕಾರಣಕ್ಕೆ ಬಿಟ್ಟಿದೆ. ಬಟ್ ಈ ವಾರ ನೀಟಾದಂಥ ಮರಿಗಳನ್ನ ನಾನು ತೊಗೊಂಡು ಇವತ್ತವರಿಗೆ ಕಳಿಸ್ಕೊಟ್ಟಿದ್ದೇನೆ. ಎಲ್ಲ ಮರಿಗಳು ಚೆನ್ನಾಗೇ ಇದೆ. ಸೊ ರೇಟ್ ಕೂಡ ಬಂದುಬಿಟ್ಟು ಈ ಥರ ಮರಿಗಳ ರೇಟು 18,000ರಿಂದ 20,000 ಗಂಟೆ ಸದ್ಯಕ್ಕಿರುತ್ತೆ. ಬಟ್ ಈ ರೇಟಿಗೆ ಇಷ್ಟೊಂದು ಮರಿಗಳನ್ನ ತೊಗೊಂಡು ನಾವು ಯಾವ ರೇಂಜಿಗೆ ಮರಿಗಳನ್ನ ಸಾಕಬೇಕು, ಯಾವ ಥರ ಮರಿಗಳನ್ನ ಸೇಲ್ ಮಾಡಬೇಕು ಅಂದ್ಕೊಂಡ್ರೆ ಅದು ನಿಮಗೆ ಬಿಟ್ಕೊಟ್ಟಿರೋದು. ಯಾಕಂದರೆ ರೇಟ್ ಕೂಡ ಈಗ ತುಂಬಾ ಕಾಸ್ಟ್ಲಿ ಇರುತ್ತೆ. ಯಾರಾದರೂ ಡೌಟ್ ಇದೆ ನೀವು ಸಂತೆಗೆ ಬಂದು ಕೂಡ ನೋಡ್ಬೋದು. ಇಂಥ ಮರಿಗಳನ್ನ ನಾನು ಇವತ್ತು ಹಾಸನ ಕಡೆ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಒಂದು 9 ಮರಿಗಳನ್ನ ಬೆಳ್ಳೂರು ಕ್ರಾಸು ಅಥವಾ ಸುತ್ತಮುತ್ತ ಯಾರೊಬ್ರು ತೊಗೋತೀನಿ ಅಂತ ಹೇಳಿದ್ರೆ ಅವರಿಗೆ ನಾನು ಇವತ್ತು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಚೆನ್ನಾಗಿರೋ ಮರಿಗಳು ಬಕ್ರೀದ್ಗೋಸ್ಕರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಇಂಥ ಮರಿಗಳನ್ನ ಕಳಿಸ್ಕೊಡ್ತೀನಿ. ಒಂದು ಸ್ವಲ್ಪ 2 ದಿನ ಹೆಚ್ಚು ಕಡಿಮೆ ಮಾಡಿದರೆ ಕೂಡ ನೀಟಾದಂಥ ಮರಿಗಳನ್ನ ಕಳಿಸ್ಕೊಡ್ಬೋದು. ಎಲ್ಲ ಕ್ವಾಲಿಟಿಯುತವಾದಂಥ ಮರಿಗಳು, ಎಲ್ಲ ಕೊಂಬು ಕಿತ್ತಿರುವಂಥ ಮರಿಗಳು, ಸುಮಾರು ಒಂದು 8ರಿಂದ 9 ತಿಂಗಳಿರುವಂಥ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ. ನೋಡ್ಬೋದು ಗಾಡಿಯಲ್ಲಿ ಎಲ್ಲ ಮರಿಗಳನ್ನ ಒಂದೊಂದೇ ತೊಗೊಂಡು ಹೋಗಿ ಲೋಡ್ ಮಾಡ್ತಾ ಇದೆ. ಸೊ ಈ ಮರಿಗಳು ಇವತ್ತು ರಾತ್ರಿ ಒಂದು 11 ಗಂಟೆ ಸುಮಾರಿಗೆ ಅಥವಾ 11 ಗಂಟೆ ಮೇಲ್ಪಟ್ಟು ಇವತ್ತು ಇವು ಅವರವರ ಫಾರ್ಮನ್ನು ತಲುಪುತ್ತೆ. ಜೊತೆಗೆ ನಾನು ಇವತ್ತು ಮೇಕೆ ಮರಿಗಳನ್ನ ಮತ್ತು ಟಗರ್ ಮರಿಗಳ ಸಣ್ಣ ಟಗರ್ ಮರಿಗಳನ್ನ ಮತ್ತು ತೆನೆ ಕುರಿಗಳನ್ನ ಅಂದರೆ ಪ್ರೆಗ್ನೆಂಟ್ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅಂತ ನಿಮಗೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಅವು ಕೂಡ ನಿಮಗೆ ನಾಳೆ ದಿನ ನಾನು ಅಪ್ಲೋಡ್ ಮಾಡಿ ತೋರಿಸ್ತೇನೆ. ಸುಮಾರು ದಿನಗಳಿಂದ ವಿಡಿಯೋಗಳನ್ನ ನಾನು ಸ್ವಲ್ಪ ಲೇಟ್ ಮಾಡಿ ಹಾಕೋ ಕಾರಣಕ್ಕೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಬಟ್ ಇನ್ಮೇಲೆ ನಿರಂತರವಾಗಿ ಮಾಡಿ ಹಾಕ್ತಿರ್ತೀನಿ. ಸಾಧ್ಯವಾದ ಮಟ್ಟಿಗೆ ನಿಮಗೂ ಕೂಡ ಅಥವಾ ನಿಮ್ಮ ರಿಲೇಟಿವ್ಗೋಸ್ಕರ ಸರ್ ನಿಮ್ಮ ರಿಲೇಟಿವಲ್ಲಿ ಯಾರಿಗಾದರೂ ಆಗಿರ್ಬೋದು ಈ ತರಹದ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ, ನನ್ನ ಕಾಲನ್ನು ತೆಗೆದು ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ. ಸೊ ಬಕ್ರೀದ್ಗೋಸ್ಕರ ನೀವೇನಾದ್ರು ಮರಿಗಳನ್ನ ತೊಗೋಬೇಕು ಅಂದ್ಕೊಂಡು ಏನಾದರೂ ನೀವು ಕೂತ್ಕೊಂಡಿದ್ರೆ ದಯವಿಟ್ಟು ನಿಧಾನ ಮಾಡಿ. ಸಿಕ್ಕಾಪಟ್ಟೆ ರೇಟ್ ಇದೆ ಮರಿಗಳಿಗೆ. ಇಂಥ ಟೈಮಲ್ಲಿ ನೀವು ಗಡಿಬಿಡಿ ಮಾಡಿಕೊಂಡು 18,000, 20,000, 19,000, 17,000 ಹೀಗೆಲ್ಲ ಮರಿಗಳನ್ನ ತೊಗೊಂಡು ನೀವು ಸಾಕಿ ಆದರೂ ಏನು ಮಾಡ್ತೀರಿ ಅಂತ ನನ್ನೊಂದು ಕ್ವಶನ್ನು. ಬಟ್ ಕೆಲವೊಬ್ಬರು ಏನೋ ಬಂಡ ಧೈರ್ಯ ಅಂತಾರೆ, ಕೆಲವೊಬ್ರು ಬಂಡ ಧೈರ್ಯ ಮಾಡಿಬಿಟ್ಟು ನಮಗೆ ಏನೋ ಇರಲಿ ಪರವಾಗಿಲ್ಲ ತೊಗೋಬೇಕು ಅಂದ್ಕೊಂಡು ತೊಗೋತಾರೆ. ಬಟ್ ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ದುಡ್ಡು ಅವ್ರ ಇಂಟ್ರೆಸ್ಟು. ಸೊ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಹೇಳೋದು ನಮ್ಮ ಕೆಲಸ. ನಮ್ಗೆ ಏನು ಅನಿಸುತ್ತೆ, ನಾವು ಯಾವ ಥರ ಮಾರ್ಕೆಟಿಂಗಲ್ಲಿ ಇರ್ತೀವಿ, ಯಾವ ಥರ ಮಾರ್ಕೆಟ್ ಓಡ್ತಿರುತ್ತೆ ಅದನ್ನೆಲ್ಲ ನಿಮಗೆ ಕ್ಲಾರಿಟಿ ಕೊಡೋದು ನಮ್ಮ ಉದ್ದೇಶ ಅಂದ್ಕೊಂಡು ನನ್ನ ವಿಡಿಯೋಗಳನ್ನ ಮೂಲಕ ನಾನು ತಿಳಿಸ್ಕೊಡ್ತಿರ್ತೀನಿ. ಬಟ್ ಕೆಲವೊಬ್ರು ಗಡಿಬಿಡಿ ಮಾಡಿ ತೊಗೋತಾರೆ, ಇನ್ನು ಕೆಲವರು ಯೋಚನೆ ಮಾಡಿ ತೊಗೋತಾರೆ. ಸೊ ಅದು ಅವ್ರವ್ರ ಇಂಟ್ರೆಸ್ಟ್, ಏನು ಮಾಡೋಕ್ಕಲ್ಲ. ನೋಡ್ಬೋದು ಮರಿಗಳನ್ನ ನೀಟಾಗಿ ಇಟ್ಬಿಟ್ಟು ಎಲ್ಲ ಮರಿಗಳಿಗೆ ಹಣೆ ಮೇಲೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಿರೋದು ನಾನೇ ಇದು. ಸೊ ನಮ್ಮ ಹುಡುಗ ವಿಡಿಯೋನ ಮಾಡ್ತಿದ್ದೆ. ನಾನು ಮರಿಗಳಿಗೆ ಎಲ್ಲ ಮರಿಗಳಿಗೆ ಈ ಥರ ಹಣೆ ಮೇಲೆ ಮತ್ತು ಸೊಂಟದ ಮೇಲೆ ಮಾರ್ಕನ್ನು ಮಾಡ್ತಾ ಇದ್ದೇನೆ. ಕೇಸರಿ ಕಲರ್ ನನ್ನ ಗುರುತು, ಯಾವಾಗಲೂ ನಾನು ಕೇಸರಿಯಿಂದನೇ ಮಾರ್ಕ್ ಮಾಡೋದು. ಸುಮಾರು ವಿಡಿಯೋಗಳನ್ನ ನೋಡಿದ್ದೀರಾ. ಈ ಥರ ನಾನು ಅವರಿಗೆ ಮರಿಗಳು ಇಷ್ಟ ಆದಮೇಲೆ ನಾನು ಅವ್ರಿಗೆ ಕೇಳ್ತೀನಿ ಯಾವ ಥರ ಮಾರ್ಕ್ ಮಾಡಬೇಕು ನಿಮ್ಗಂತ ಕೇಳ್ತೀನಿ. ಕೆಲವೊಬ್ಬರಿಗೆ ಕೇಳಂಗಿಲ್ಲ, ಯಾಕಂದರೆ ಸ್ವಲ್ಪ ಸಣ್ಣ ಪುಟ್ಟ ಮರಿಗಳನ್ನ ತೊಗೊಂಡ್ರೆ ಕೇಳಂಗಿಲ್ಲ. ಯಾಕಪ್ಪ ಅಂದರೆ ಅವರು ಏನೋ ಹಿಂಗೂ ಕೂಡ ಮಾರ್ಕ್ ಮಾಡಂತಾರೆ. ಇವ್ರಿಗೆ ನಾನು ಮಾರ್ಕ್ ಕೇಳಿದೆ ನಾನು ಯಾವ ಥರ ಮಾರ್ಕ್ ಮಾಡಬೇಕು ಅಂತ. ಅವರು ನೀವು ಹೆಚ್ಚು ಕಡಿಮೆ ಮಾರ್ಕ್ ಮಾಡಾದ್ಮೇಲೆ ನಾನು ಈ ಥರ ನಾರ್ಮಲಾಗಿ ಹಣೆ ಮೇಲೆ ಮತ್ತು ಸೊಂಟದ ಮೇಲೆ ಒಂದು ಸಿಂಗಲ್ ಮಾರ್ಕ್ ಮಾಡಿದ್ದೇನೆ. ರೀಸೇಲಿಂಗ್ ಏನು ಮಾಡ್ತಾರೆ ನನ್ನ ಹತ್ರ ಮರಿಗಳನ್ನ ತೊಗೊಂಡು ರೀಸೇಲ್ ಮಾಡ್ತಾರಲ್ಲ ಅವರಿಗೆ ಈ ಥರ ಬಣ್ಣದಿಂದ ಮಾರ್ಕನ್ನು ಏನು ಮಾಡಿಕೊಡಲ್ಲ. ಯಾಕಂದರೆ ಅವರಿಗೆ ರೀಸೇಲಿಂಗಲ್ಲಿ ಕಷ್ಟ ಆಗುತ್ತೆ ಅಂದ್ಕೊಂಡು ಈ ಥರ ಬಣ್ಣ ಹಚ್ಚಿ ಏನು ಕಳ್ಸಂಗಿಲ್ಲ. ಅವರು ನಾರ್ಮಲಾಗಿ ಈ ಥರ ಹೆಂಗೋ ಒಂಥರ ಕೂದಲನ್ನ ಕಟ್ ಮಾಡಿ ಅಥವಾ ಯಾವುದೇ ಒಂದು ಸಿಗ್ನಲ್ ಮೂಲಕ ಮರಿಗಳನ್ನ ಕಳಿಸ್ಕೊಡ್ತೀವಿ. ಆ ಥರ ಮರಿಗಳು ರೀಸೇಲಿಂಗ್ಗೋಸ್ಕರ ನಿಮಗೆ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಅಮ್ಮಿಂಗಡ ಮರಿಗಳನ್ನೇ ತೊಗೊಂಡು ನೀವು ರೀಸೇಲ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ನಮ್ಮ ಕಡೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ, ನಮ್ಮ ಕಡೆ ಮರಿಗಳು ಸೇಲ್ ಆಗುತ್ತೆ. ಬಟ್ ನಮ್ಮದೇ ಮರಿಗಳನ್ನ ನೀವು ತೊಗೊಂಡೋಗಿ ಸುತ್ತಮುತ್ತ ನೀವು ತುಮಕೂರು, ಬೆಂಗಳೂರು, ಮೈಸೂರು ಸಂತೆಯಲ್ಲಿ ಮರಿಗಳನ್ನ ಮಾರಬೇಕು ಅಂದ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ರೀಸೇಲಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ. ಸೊ ಆ ಕಾರಣಕ್ಕೆ ನಮ್ಮ ಮರಿಗಳು ನಿಮ್ಮ ಹತ್ರ ನಡೆಯೋಂಗಿಲ್ಲ, ನಮ್ಮ ಮರಿಗಳು ನಮ್ಮ ಹತ್ರನೇ ಓಡುತ್ತೆ. ಸೊ ಹಾಗಾಗಿ ರೀಸೇಲಿಂಗ್ ಮಾಡೋದು ತುಂಬಾ ಗಮನಿಸಿ ಮರಿಗಳನ್ನ ತಗೋರಿ. ಈ ಥರ ಬಕ್ರೀದ್ಗೋಸ್ಕರ ಮರಿಗಳು ಬೇಕಾದರೆ ಕಾಲ್ ಮಾಡಿ. ರೀಸೇಲಿಂಗ್ಗೋಸ್ಕರ ಸಣ್ಣ ಪುಟ್ಟ ಮರಿಗಳು ಬೇಕಾದರೆ ಹೋತ, ಮೇಕೆ ಅವುಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಮತ್ತು ತೆನೆ ಕುರಿಗಳು, ಪ್ರೆಗ್ನೆಂಟ್ ಮೇಕೆಗಳು ಇವು ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಕಾಲ್ ಮಾಡಿ. ಮುಂದಿನ ಮಂಗಳವಾರ ಮತ್ತೆ ಒಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.